ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಕಿವಿಮಾತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಕ್ತಚಂದ್ರಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ. ಗ್ರಹಣ ಯಾವ ಒಂದು ಸಮಯದಲ್ಲಿ ಶುರುವಾಗುತ್ತೆ, ಯಾವ ಒಂದು ಸಮಯಕ್ಕೆ ಅಂತ್ಯವಾಗುತ್ತೆ, ಸೊ ಈ ಒಂದು ಸಮಯದಲ್ಲಿ ಪಾಲಿಸಬೇಕಾದಂತಹ ನಿಯಮಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಮೊದಲಿನಿಂದ ಕೊನೆವರೆಗೂ ವಿಡಿಯೋವನ್ನು ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಆದಷ್ಟು ನಿಮ್ಮ ಫ್ಯಾಮಿಲಿಯವ್ರಿಗೆ, ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ಇದು ತುಂಬ ಮುಖ್ಯವಾದಂತಹ ವಿಚಾರ. ಸೊ ಎಷ್ಟೋ ಒಂದು ಜನ ಅಂದರೆ ರಾಶಿಗಳಿಗೆ ಅಶುಭ ಫಲಗಳನ್ನು ಕೊಡುವಂಥ ಈ ಒಂದು ಗ್ರಹಣ ಕಾಲದಲ್ಲಿ ನೀವು ಈ ಒಂದು ಸಮಯ ಮತ್ತು ಇದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನನ್ನ ಒಂದು ಕನ್ನಡತಿ ಕಿವಿಮಾತು ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಭಾದ್ರಪದ ಮಾಸದ ಪೌರ್ಣಮಿ ದಿನ ಅಂದರೆ ಸೆಪ್ಟೆಂಬರ್ 7ನೇ ತಾರೀಕು ಅಂದರೆ ಬರುವಂತಹ ಭಾನುವಾರ, ನಾಳೆ 7ನೇ ತಾರೀಕು ವರ್ಷದ 2ನೆಯ ಮತ್ತು ಕೊನೆಯ ಚಂದ್ರಗ್ರಹಣ ಆಗುತ್ತೆ. ಈ ಸಮಯದಲ್ಲಿ ಚಂದ್ರನು ಕೆಂಪು ಬಣ್ಣದಲ್ಲಿ ಗೋಚರಿಸ್ತಾನೆ. ಇವನನ್ನು ರಕ್ತಚಂದ್ರ ಅಂತ ಕರೀತಾರೆ. ಇದನ್ನು ರಕ್ತಚಂದ್ರಗ್ರಹಣ ಅಂತ ಕೂಡ ಕರೀತಾರೆ. ರಕ್ತಚಂದ್ರ ಗ್ರಹಣವನ್ನು ಭಾರತದಲ್ಲಿ ಸಂಪೂರ್ಣವಾಗಿ ಗೋಚರಣೆಯನ್ನು ನೋಡಬಹುದು. ಭಾರತದಲ್ಲಿ ಗೋಚರಿಸೋದ್ರಿಂದ ಅದರ ಸೂತಕ ಅವಧಿಯು ಕೂಡ ಮುಖ್ಯವಾಗಿರುತ್ತೆ. ಸೊ ಸೂತಕದ ಅವಧಿಯಲ್ಲಿ ದೇವಾಲಯಗಳ ಬಾಗಿಲುಗಳನ್ನು ಮುಚ್ಚಲಾಗುತ್ತೆ, ದೇವರಿಗೂ ಕೂಡ ಗ್ರಹಣ ತಟ್ಟುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ದೇವಸ್ಥಾನಗಳಲ್ಲಿ ದೇವಾಲಯಗಳ ಬಾಗಿಲುಗಳನ್ನು ಹಾಕಿ ದೇವರ ಒಂದು ಗರ್ಭಗುಡಿಯ ಬಾಗಿಲನ್ನು ಕೂಡ ಮುಚ್ತಾರೆ. ಹಾಗೆ ದೇವರ ವಿಗ್ರಹದ ಮೇಲೆ ಬಟ್ಟೆಗಳನ್ನು ಮುಚ್ತಾರೆ. ಸೊ ದೇವರಿಗೆ ಈ ಒಂದು ಗ್ರಹಣ ತಟ್ಟುತ್ತೆ ಅಂದರೆ ನಮ್ಮಂತಹ ಮನುಷ್ಯರಿಗೆ ಇದರ ಪ್ರಭಾವ ತುಂಬಾ ಇರುತ್ತೆ. ಸೊ ಹಾಗಾಗಿ ಕೆಲವೊಂದಷ್ಟು ನಿಯಮಗಳನ್ನು ಪಾಲಿಸಿದ್ರೆ ಇದರಿಂದ ನಾವು ಮುಕ್ತಿಯನ್ನು ಪಡೆಯಬಹುದು. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 5 ವಿಶೇಷವಾದಂತಹ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 7ರಂದು ಚಂದ್ರಗ್ರಹಣ ಎಷ್ಟನೇ ಸಮಯದಿಂದ ಎಷ್ಟು ಸಮಯದವರೆಗೆ ಇರುತ್ತೆ ಅಂತ ಹೇಳೋದಾದರೆ, ಚಂದ್ರಗ್ರಹಣವು ಸೆಪ್ಟೆಂಬರ್ 7ರಂದು ಭಾದ್ರಪದ ಹುಣ್ಣಿಮೆಯ ದಿನದಂದು ಪ್ರಾರಂಭವಾಗುತ್ತೆ. ಸೆಪ್ಟೆಂಬರ್ 8ರ ಮಧ್ಯರಾತ್ರಿಯಲ್ಲಿ ಕೊನೆಗೊಳ್ಳುತ್ತೆ. ಸೆಪ್ಟೆಂಬರ್ 7 9 ಗಂಟೆ 57 ನಿಮಿಷಕ್ಕೆ ಶುರುವಾಗುತ್ತೆ ರಾತ್ರಿ. ಸೆಪ್ಟೆಂಬರ್ 8ನೇ ತಾರೀಕು ಅಂದರೆ ಮಧ್ಯರಾತ್ರಿ, ಇದು 8ನೇ ತಾರೀಕಿಗೆ ಸೇರಿಕೊಳ್ಳುತ್ತೆ. ಹಾಗಾಗಿ 1 ಗಂಟೆ 26 ನಿಮಿಷದವರೆಗೆ ಇರುತ್ತೆ. ಸೊ ಚಂದ್ರಗ್ರಹಣದ ಒಟ್ಟು ಅವಧಿ 3 ಗಂಟೆ 27 ನಿಮಿಷಗಳು ಆಗಿರುತ್ತೆ. ಸೊ ಚಂದ್ರಗ್ರಹಣವು ಯಾವ ಸಮಯದಲ್ಲಿ ಉತ್ತುಂಗದಲ್ಲಿರುತ್ತೆ ಅಂದರೆ ಅದರ ಎಫೆಕ್ಟು ಜಾಸ್ತಿ ಇರುವಂತಹ ಸಮಯ, ಹಾಗೆ ಸಂಪೂರ್ಣವಾದಂತಹ ಗೋಚರ ಯಾವ ಒಂದು ಸಮಯದಲ್ಲಿ ಆಗುತ್ತೆ ಅಂತ ಹೇಳೋದಾದರೆ, ಇದನ್ನು ವೈದಿಕ ಕ್ಯಾಲೆಂಡರ್ನ ಪ್ರಕಾರ ಪರಿಗಣಿಸಲಾಗಿದೆ. ಈ ಗ್ರಹಣ ರಾತ್ರಿ 11 ಗಂಟೆಯಿಂದ 12:22ರವರೆಗೆ ಉತ್ತುಂಗದ ಪರಿಸ್ಥಿತಿಯಲ್ಲಿ ಇರುತ್ತೆ. ಅಂದರೆ ತುಂಬ ಗ್ರಹಣ ಸಂಪೂರ್ಣವಾಗಿ ಗೋಚರಣೆಯನ್ನು ಕೊಡುತ್ತೆ. ಚಂದ್ರಗ್ರಹಣದ ಸೂತಕದ ಅವಧಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಹೇಳೋದಾದರೆ, ಚಂದ್ರಗ್ರಹಣದ ಸೂತಕದ ಅವಧಿಯು ಸೆಪ್ಟೆಂಬರ್ 7ನೇ ತಾರೀಕಿನ ಮಧ್ಯಾಹ್ನ 12 ಗಂಟೆ 57 ನಿಮಿಷಕ್ಕೆ ಪ್ರಾರಂಭವಾಗುವಂತಹದ್ದು. ಗ್ರಹಣ ಮುಗಿದ ತಕ್ಷಣ ಸೂತಕದ ಅವಧಿ ಕೊನೆಗೊಳ್ಳುತ್ತೆ. ಅಂದರೆ ರಾತ್ರಿ 1 ಗಂಟೆ 26 ನಿಮಿಷಕ್ಕೆ ಗ್ರಹಣದ ಅವಧಿ ಪೂರ್ಣಗೊಳ್ಳುತ್ತೆ. ಈ ಒಂದು ಗ್ರಹಣದ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡಬಾರ್ದು ಅಂತ ಹೇಳೋದಾದರೆ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಚಂದ್ರಗ್ರಹಣದ ಸಮಯದಲ್ಲಿ ಆಹಾರವನ್ನು ಬೇಯಿಸಬಾರ್ದು. ಅಂದರೆ ಸ್ಟವನ್ನು, ಒಲೆಯನ್ನು ಉರಿಸೋದು ನಿಷೇಧ, ಅಥವಾ ತಿನ್ನಲು ಕೂಡ ಬಾರ್ದು. ಹಾಗೆ ಈ ಒಂದು ಸಮಯದಲ್ಲಿ ಸೂಜಿ, ಕತ್ತರಿ ಅಥವಾ ಚಾಕುಗಳನ್ನು ಬಳಸಬಾರ್ದು. ಹರಿತವಾದಂಥ ಅಥವಾ ಚೂಪಾದಂಥ ವಸ್ತುಗಳನ್ನು ಬಳಸಬಾರ್ದು ಅಂತ ಹೇಳ್ತಾರೆ. ಹಾಗೆ ಗ್ರಹಣದ ಸಮಯದಲ್ಲಿ ಪೂಜೆಯನ್ನು ಕೂಡ ನಿಷೇಧವನ್ನು ಮಾಡಲಾಗುತ್ತೆ. ಮನೆಯಲ್ಲಿ ಪೂಜೆ ಮಾಡುವಂತಹದ್ದು, ದೇವರ ದೀಪವನ್ನು ಯಾವುದೇ ಕಾರಣಕ್ಕೂ ಹಚ್ಚೋ ಹಾಗಿಲ್ಲ. ನೀವೇನಾದರೂ ಕೆಲಸಕ್ಕೆ ಹೋಗಿ ಬಂದು ಪೂಜೆ ಮಾಡುವಂತಹ ಪ್ರವೃತ್ತಿ ಇದೆ ಅಂತಂದರೆ 1 ದಿನಗಳ ಕಾಲ ಅದನ್ನು ಬದಿಗೊತ್ತಿ, ಹಾಗೆಯೇ ಊಟವನ್ನು ಕೂಡ ಮಾಡಬಾರ್ದು. ಒಲೆಯನ್ನು ಹಚ್ಚೋದು ಅಥವಾ ಸ್ಟವನ್ನು ಉರಿಸೋದು ಇದನ್ನೆಲ್ಲ ನಿಷೇಧ ಮಾಡಲಾಗುತ್ತೆ. ಇದು 1 ದಿನ ಆದಷ್ಟು ನೀವು ಬೇಗ ಕೆಲಸಗಳನ್ನು ಮುಗಿಸ್ಕೊಳ್ಳಿ. ಊಟನೂ ಅಷ್ಟೇ, ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ
ಬೇಗ ಊಟ ಮಾಡಿಸುವಂತಹದ್ದು. ಹಾಗೆ ವಯಸ್ಸಾದವರಿದ್ದರೆ ಅಥವಾ ಏನಾದರೂ ಹುಷಾರಿಲ್ದಲೇ ಇರುವಂತಹವರು, ಈ ಥರದವರೆಲ್ಲ ಇದ್ದಾಗ ಒಂದು 2 ಗಂಟೆಗಳ ಅವಧಿಯ ಮುಂಚೆನೇ ನೀವು ಊಟ ಮಾಡೋದು ತುಂಬಾ ಮುಖ್ಯ. ಗ್ರಹಣದ ಕಾಲದಲ್ಲಿ ಗರ್ಭಿಣಿ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗೋದು ಕಡಿಮೆ ಮಾಡ್ಕೊಳ್ಳಿ. ಹೊರಗಡೆ ಹೋಗಿ ಬರುವಂಥವರು ಬೇಗನೆ ಮನೆಗೆ ಬಂದು ಸೇರಿಕೊಳ್ಳಿ. ಹಾಗೆ ಊಟ ಮಾಡೋದು ಕೂಡ ಬೇಗನೆ ಮಾಡ್ಕೊಳ್ಳಿ. ಆ ಒಂದು ಸಮಯದಲ್ಲಿ ಸೇಫಾಗಿರಿ. ಮನೆಯ ಒಳಗಡೆ ಇರುವಂಥದ್ದು ತುಂಬಾ ಮುಖ್ಯ. ಹಾಗೆಯೇ ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ಳಿ, ಕೂತಲ್ಲಿ ಧ್ಯಾನ ಮಾಡಿ. ಹಾಗೆ ಮನೆಯಲ್ಲಿರುವಂಥ ಆಹಾರ ಪದಾರ್ಥಗಳಾದಂತಹ ಅಕ್ಕಿ, ಬೇಳೆ ಎಲ್ಲ ಒಂದು ಆಹಾರ ಪದಾರ್ಥಗಳಿಗೂ ಕೂಡ ಒಂದೊಂದು ದಳದಷ್ಟು ತುಳಸಿ ಅಥವಾ ಗರಿಕೆ ಅಥವಾ ದರ್ಬೆ ಹುಲ್ಲು ಸಿಕ್ಕಿದ್ರೆ ದರ್ಬೆಯನ್ನು ಹಾಕಿಡೋದು ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು. ಈ ಒಂದು ಗೋಚಾರ ತುಂಬ ಶುಭ ಫಲಗಳನ್ನು ಕೊಡುತ್ತೆ, ಅಶುಭ ಫಲಗಳನ್ನು ಕೂಡ ಕೊಡುತ್ತೆ. ಹಾಗೆ ಅದಕ್ಕೆ ಪರಿಹಾರಗಳು ಕೂಡ ಇರುತ್ತೆ. ಸೊ ಪರಿಹಾರ ಇಲ್ದಲೇ ಇರುವಂತಹ ಯಾವುದೇ ರೀತಿಯ ದೋಷಗಳು ಕೂಡ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ರಾಶಿಯಲ್ಲಿ ಶುಭ ಫಲಗಳಿದೆಯೋ ಅಶುಭ ಫಲಗಳಿದೆಯೋ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾದಂತಹ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಆದಷ್ಟು ನಾನು ಇದರ ಬಗ್ಗೆ ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಆದಷ್ಟು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.